ನೋಡಿ ರೆಡಿ ಆಗಿದೆ ಒಬ್ಬಟ್ಟಿನ ಸಾರು. ಇದ್ರ ಜೊತೆಗೆ ತುಪ್ಪ ಹಾಕೊಂಡು ರೈಸ್ ಜೊತೆ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಸರಳವಾಗಿ ಒಬ್ಬಟ್ಟಿನ ಸಾರು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಕಡಲೆಬೇಳೆ, ಟೊಮೊಟೊ, ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಕರಿಬೇವು, ಶುಂಠಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಟಿ ಜಜ್ಕೊಂಡಿರೋಂಥದ್ದು ಒಗ್ಗರಣೆಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ಒಗ್ಗರಣೆಗೆ ಎಣ್ಣೆ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಪಾತ್ರೆ ಇಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕೊಳ್ಳೋಣ. ಕಾಳನ್ನ ಬೇಯಿಸ್ಕೋಬೇಕು. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದೆ. ಈಗ ಅದನ್ನು ಬೇಯಿಸ್ಕೊಳ್ಳೋಣ. ಅದ್ರ ಜೊತೆಗೆ ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲಾನು ಮಸಾಲೆಗಳನ್ನ ಜಾರ್ಗೆ ಹಾಕೊಳ್ಳೋಣ. ಮೊದಲಿಗೆ ಆಗ್ಲೇ ಹೇಳ್ದಾಗೆ ಬೇಯಿಸಿ ಆರಿಸಿಟ್ಟಿರೋಂಥ ಕಡಲೆಬೇಳೆನ ಇಲ್ಲಿ ಹಾಕೋತೀನಿ ಜಾರ್ಗೆ ರುಬ್ಬೋದಕ್ಕೆ. ಟೊಮೊಟೊ, 2 ಟೊಮೊಟೊ ಸಾಕು. ಹಾಗೆ 1 ಈರುಳ್ಳಿ ಸಾಕು. ಜೊತೆಗೆ ಕಾಯಿ, 1 ಬೌಲು ಸಾಂಬಾರ್ ಸೊಪ್ಪು, ಸ್ವಲ್ಪ ಶುಂಠಿ, ಇಷ್ಟನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನು ಒಂದು ಪಾತ್ರೆಗೆ ಇದನ್ನ ಹಾಕೊಂಡಿದ್ದೀನಿ. ಸಾಂಬಾರ್ ಪೌಡ್ರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನಿಮ್ಮ ಮನೆಯಲ್ಲಿ ಹಾಕೋಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಪಾತ್ರೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ ಈ ತರ ಹಾಕಿದ್ರೆ. ಅದ್ರ ಜೊತೆಗೆ ಕರಿಬೇವನ್ನು ಸಹ ಹಾಕ್ತಾ ಇದ್ದೀನಿ ನಾನು. ಈಗ ಅದು ಚೆನ್ನಾಗಿ ಫ್ರೈ ಆಗ್ಲಿ. ಗೊತ್ತಿರೋ ಹಾಗೆ ಈರುಳ್ಳಿ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಈಗ ಇದ್ರೊಳಗೆ ಹಾಕ್ತಾ ಇದ್ದೀನಿ. ನೋಡಿ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು, ತೆಳ್ಳಗ್ ಬೇಕಾ ಗಟ್ಟಿಗ್ ಬೇಕಾ ನಮ್ಮ ಅಳತೆಗೆ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಆಗ್ಲೇ ನಾನಿಲ್ಲಿ ನಿಮ್ಗೆ ಬೆಲ್ಲ ತೋರಿಸ್ದೆ ಸ್ವಲ್ಪ, ಅದನ್ನು ಸೇರಿಸಿದ್ರೆ ಬಹಳ ರುಚಿಯಾಗಿರುತ್ತೆ. ಉಪ್ಪನ್ನ ಸೇರಿಸ್ಬೋದು ರುಚಿಗೆ ತಕ್ಕಷ್ಟು. ನೋಡಿ ಇವಾಗ ಇಷ್ಟ ಆಗಿದೆ. ಇದು ಒಂದು ಮಳ್ಳದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಕುದಿಯೋತಾ ಇದೆ. ನಾನು ಇವಾಗ ಉಪ್ಪನ್ನ ಹಾಕ್ತಾ ಇದ್ದೀನಿ. ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ರೆಡಿ ಆಗಿದೆ ಒಬ್ಬಟ್ಟಿನ ಸಾರು. ಇದ್ರ ಜೊತೆಗೆ ತುಪ್ಪ ಹಾಕೊಂಡು ರೈಸ್ ಜೊತೆ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ.